ಉಡುಪಿ, ಉತ್ತರ ಕನ್ನಡ, ಚಿಕ್ಕೋಡಿ, ಬಾಗಲಕೋಟೆ, ನಿನ್ನೆ ಧಾರವಾಡ ಲೋಕಸಭೆ, ನಿನ್ನೆ ಸಾಯಂಕಾಲ ನಾವು ಹುಬ್ಬಳ್ಳಿಯಿಂದ ಬಂದು ಅಫ್ಜಲ್ಪುರದಲ್ಲಿ ಮಾಸ್ಯಾಳದಲ್ಲಿ ಸುಮಾರು 10,000 ಒಂದು ದೊಡ್ಡ ಬೃಹತ್ ರೋಡ್ ಶೋ ಮಾಡಿ ಇವತ್ತು ಕಲಬುರಗಿ ನಗರದಲ್ಲಿ ದಕ್ಷಿಣ ಮತ್ತು ಉತ್ತರ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ 10 ವರ್ಷದ ಏನು ಸಾಧನೆ ಇದೆ ಅದು ಅಭೂತಪೂರ್ವವಾದಂಥ ಸಾಧನೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಹಿಂದೂಗಳ ರಕ್ಷಣೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ, ಲವ್ ಜಿಹಾದ್ ಅನ್ನುವಂಥದ್ರ ಮುಖಾಂತರ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರ ಏನು ಕೊಲೆಯಾಗಿದೆ, ಅದಕ್ಕೆ ಇವತ್ತು ಅನೇಕ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಆ ಹುಡುಗಿದೇ ತಪ್ಪು ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಮಗಳನ್ನು ಒಂದು ರೀತಿ ಅವಳದೇ ತಪ್ಪು ಅನ್ನೋಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೆದಿದೆ. ನಾ ಕೇಳ್ತಾ ಇದ್ದೀನಿ, ಅದು ಏನೇ ಇರಲಿ ಪ್ರಕರಣ, ಕೊಲೆ ಮಾಡುವರ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರಂದರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದ ಮೇಲೆ ತಕ್ಷಣ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ಅಷ್ಟೇ ಅಲ್ಲ, ಜೈ ಶ್ರೀರಾಮ್ ಅಂಥೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಗಕ್ಕೆ ಹೋದರೆ ಅವ್ರನ್ನ ತಡೆದು ಅಲ್ಲಾಹು ಅಕ್ಬರ್ ಅನ್ನಬೇಕು, ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು. ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪ ಅವನಿಗೆ ಮುಗ್ಧ, ಅವನಿಗೇನು ಗೊತ್ತಿಲ್ಲ ಆ ಹುಡುಗನಿಗೆ. ಅವನು ಯಾರೋ ಒಬ್ಬರು ಅಭಿಮಾನದಿಂದ ಅವ್ರು ಕರೆದು ತಾವು ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದರೆ ಅವನ ಭಾಳ ಒಂದು ರೀತಿ ನಯವಾಗಿ ಮಾತಾಡಿಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವನ ಕಡೆಯಿಂದ ಬಾಯಿಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹು ಅಕ್ಬರ್ ಅನ್ನಬೇಕು, ಅದನ್ನು ಬಡಿ ಮಾಡೋದು. ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ, ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ, ಜನ ನಾವು ಗ್ಯಾರಂಟಿಗೆ ವೋಟ್ ಹಾಕ್ತಾರೋ ಅಂತ ದುರಂಕಾರದಿಂದ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ಅಂತರೂ ನಮ್ಮ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದರೆ, ಈ ಉಡುಪಿಯಲ್ಲಿ ಹಾಸ್ಟೆಲ್ದಲ್ಲಿ ಹೆಣ್ಣು ಮಕ್ಕಳ ಒಂದು ಏನು ಪಬ್ಲಿಕ್ ಇದರಲ್ಲಿ ಶೌಚಾಲಯದಲ್ಲಿ ಇದನ್ನು ಇಟ್ಟು CC ಕ್ಯಾಮ್ರಾ ಇಟ್ಟು ಅವರ ಚಿತ್ರಣ ಮಾಡುವಂಥದ್ದನ್ನು ಅದು ಸಹಜವಾಗಿ ಏನೋ ಜೋಕ್ ಮಾಡಿದ್ದಾರೆ, ಒಂದೇನೋ ಅವ್ರವರು ಹುಡುಗರು ಇದು ಮಾಡಿ ಅಂದರೆ ಎಷ್ಟು ನಾಚಿಕೆಗೇಡಿ ಹೇಳಿಕೆ. ನಿನ್ನೆ ಹೋಮ್ ಮಿನಿಸ್ಟ್ರು ಅದೇ ರೀತಿ ಹೇಳಿಕೆ. ಅದ್ರಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತರೂ ನಿಸ್ಸೀಮರು, ಮಾಧ್ಯಮಗಳ ಮುಂದೆ ಅವ್ರು ಏನು ಮಾತಾಡ್ತಾರೆ, ಅವ್ರಿಗೆ ಮ್ಯಾಚುರಿಟಿ ಇಲ್ಲ ಅಂತ ಹೇಳಿದವರೇ ಹೋಮ್ ಮಿನಿಸ್ಟ್ರು, ನಾವು ಹೇಳಿಲ್ಲ. ಯಾರು ಡಾಕ್ಟರ್ G. ಪರಮೇಶ್ವರ್ ಅವರೇ, ಖರ್ಗೆ ಅವರು ಸಹ ಹೇಳ್ತಾರೆ, ಅವರು ಪ್ರತಿಯೊಂದು ಹಂತದಲ್ಲಿ ನರೇಂದ್ರ ಮೋದಿಯವ್ರನ್ನ ಅತಿ ಅವಮಾನವಾಗಿ ಮಾತಾಡೋದು, ಸಹಿ ಮಾತಾಡೋದು. ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ತಾಳಿಲ್ಲ ಮೇಳಿಲ್ಲ. ಇದೇ ಸರ್ಕಾರ ಬರೋಕ್ಕಿಂತ ಮುಂಚೆ ಹೇಳ್ತಿದ್ರು, PSI ಹಗರಣ ಬಗ್ಗೆ ಮಾತಾಡ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು, 40% ಸರ್ಕಾರಕ್ಕೆ ಮಾತಾಡ್ತಿದ್ರು. ಇವತ್ತು PSIದಲ್ಲಿ ಲೂಟಿಯಾಗಿದ್ದು ನಾನು ಹೇಳಿದ್ದೆ, PSIದಲ್ಲಿ ಆಗಿದ್ದು ಸತ್ಯ. ನಿಮ್ಗೆ ಮೊನ್ನೆ ಹೇಳಿದ್ರು ವಿಧಾನಸಭೆ, ನಿಮ್ಮ ತಾಕತ್ತಿದ್ರೆ ಎನ್ಕ್ವೈರಿ ಮಾಡಿರಿ, CBI ಕೊಡ್ರಿ. ಪ್ರಿಯಾಂಕಾ ಅವರೇ, ಇವತ್ತು PSI ಹಗರಣ ಏನು ಮುಚ್ಚಾಕಿದ್ರೆ ಏನು ನಿಮ್ಗೆ ಎಟ್ಟು ಬರ್ತಕ್ಕ ಕಮಿಷನ್? BJP ಅವ್ರಿಗೆ ಹೇಳ್ತಿದ್ರೆ, ಈಗ ನೀವು ಎಷ್ಟು ಕಮಿಷನ್ ತೊಗೊಂಡದನ್ನು ಎಲ್ಲ ನಾವು COD ಕೊಟ್ಟು 2 ದಿವಸ COD. ಅಷ್ಟೇ ಅಲ್ಲ, ಇವತ್ತು 40% ಅಂತ ಹೇಳ್ತಿದ್ರು ನಮ್ಮ ಸರ್ಕಾರದ 40%. ಈಗ ನಿಮ್ಮದು ಎಷ್ಟು ಪರ್ಸೆಂಟೇಜ್ ನಡೆದದು? 50 ನಡೆದದು, 60 ನಡೆದದು, 13% BBMPಯಲ್ಲಿ ತೊಗೋತಾ ಇದ್ದಾರೆ. ಸನ್ಮಾನ್ಯ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ. ಅಂದರೆ ಇವರು ಏನು ನಡೆದಿದೆ, ಹಗಲು ದರೋಡೆ ನಡೆದಿದೆ. ಈ ಗ್ಯಾರಂಟಿ ಮೇಲೆ ನಾವು ಇಡೀ ಈ ಚುನಾವಣೆ ಗೆದ್ದಿದ್ದೀವಿ. ಇದೇ ಗ್ಯಾರಂಟಿ ಮೇಲೇ ನಮ್ಮದು ಮತ್ತೊಂದು 25 ಗ್ಯಾರಂಟಿ, ಇದ್ದ 5 ಗ್ಯಾರಂಟಿನೇ ಸರಿ ನಡೆದಿಲ್ಲ. ಇದನ್ನೆಲ್ಲ ಜನರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅನ್ನುವಂಥದ್ದು. ನಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಪವಿತ್ರ ಭೂಮಿಯನ್ನು ಯಾಕೆ ಕೊಡಲಿಲ್ಲ? ಅವ್ರನ್ನ ಸ್ವಂತ ಅವ್ರ ಬಾಬಾ ಸಾಹೇಬ್ರ ಕಾರ್ ಮಾರಿ ಆ ಹಣ ಇಂಡಿಯನ್ ಏರ್ಲೈನ್ಸ್ಗೆ ಏರ್ ಇಂಡಿಯಾಗೆ ತುಂಬಿ ಅವ್ರ ಪಾರ್ಥಿವ ಶರೀರವನ್ನು ಮುಂಬೈದ ಒಂದು ಎಲ್ಲೂ ಗೊತ್ತಿಲ್ಲಾರಂಥ ಒಂದು ಪ್ರದೇಶದ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಆಯಿತು. ಅವರಿಗೆ ನೀವು ಭಾರತ ರತ್ನ ಕೊಡಲಿಲ್ಲ. ನೀವು ನೆಹರು ಸ್ವಂತ ತಾನೇ ತೊಗೊಂಡು, ಇಂದಿರಾ ಗಾಂಧಿ ತಾನೇ ತೊಗೊಂಡು, ರಾಜೀವ್ ಗಾಂಧಿ ತಾನೇ ತೊಗೊಂಡು, ಇವ್ರಿಗೆ ಯಾರು ಕೊಟ್ಟೇ ಇಲ್ಲ. ಅವ್ರ ಕೈಗೆ ಪ್ರಧಾನ ಏನು ಭಾರತ ರತ್ನ ಅವರೇ ತೊಗೊಂಡು. ನಮ್ಮ ಸರ್ಕಾರ ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ, ವಿ ಪಿ ಸಿಂಗ್ ಸರ್ಕಾರ, BJP ಬೆಂಬಲಿತ ಸರ್ಕಾರ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟಾಗ ನಾವು ಮೀಸಲಾತಿ ತೆಗಿತೀವಿ, ಮೀಸಲಾತಿ ತೆಗಿತೀವಿ ಹೇಳ್ತಾರೆ. 10 ವರ್ಷ ನೀವು ಹೇಳ್ರಿ ಪ್ರಧಾನಮಂತ್ರಿ ಮೋದಿಯವರಾದ್ಮೇಲೆ ನಾವು ಮೀಸಲಾತಿ ಎಲ್ಲಿ ತೆಗೆದಿದ್ದೀವಿ? ಒಂದರ ಉದಾಹರಣೆ ಕೊಡ್ರಿ. ಕರ್ನಾಟಕದಲ್ಲಿ SC STದು ಮೀಸಲಾತಿ ಹೆಚ್ಚು ಮಾಡೋದವು ನಾವು. ಇವತ್ತು 3% ಇತ್ತು ನಮ್ಮ STಗಳಿಗೆ, 7% ಕೊಟ್ಟಿವಿ. SCಗಳಿಗೆ 15% ಇತ್ತು, 17% ಮಾಡಿದ್ವಿ. ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಮೋಷನ್ದಲ್ಲಿ ಮೀಸಲಾತಿಯನ್ನು ನಾನೇ MP ಇದ್ದೆ. ಅವಾಗೆಲ್ಲ SC ST MPಗಳು ವಾಜಪೇಯಿಯವ್ರನ್ನ ಭೇಟಿ ಆದರು. ನಮಗೆ ಪ್ರಮೋಷನ್ದಲ್ಲಿಯೂ ಸಹ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತರಬೇಕಂದಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾವು ತಿದ್ದುಪಡಿ ಮಾಡಿ ಪ್ರಮೋಷನಲ್ಲಿ ನಾವು ಮೀಸಲಾತಿ ಕೊಟ್ಟಿವಿ. ಅಂದರೆ ಇವರು ನಿರಂತರವಾಗಿ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದೇ ಒಂದು ಸಂವಿಧಾನ ಮತ್ತೆ 400 ಬಂದರೆ ನಾವು ಬದಲಾವಣೆ ಮಾಡ್ತೀವಿ. ಒಬ್ಬ MP ಹೇಳಿದ್ದಕ್ಕೆ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡಲಿಲ್ಲ. ನಿಮ್ಮ ರಾಜೀವ್ ಗಾಂಧಿಯವರೇ ಹೇಳ್ಯಾರ, ನನ್ನ ಬಳಿ ರೆಕಾರ್ಡ್ ಐತೆ. ನಮ್ಮ ಜರೂರತ್ ಪಡೆಯಿತು ಭಾರತಕ್ಕೆ ಸಂವಿಧಾನ ಹಮ್ ಬದಲ್ ದೇಂಗೆ ಅಂತೇಳಿ ಇದೇ ರಾಜೀವ್ ಗಾಂಧಿ. ಹಾಗಾದ್ರೆ ರಾಜೀವ್ ಗಾಂಧಿ ಮಂದಿ ಹೊರಗೆ ಹಾಕೋ ತಾಕತ್ತಿದೆ. ಇಲ್ಲೇ ಅಮರೇಗೌಡ ಬಯ್ಯಾಪುರ, ನಮ್ಮ ಲಿಂಗಸೂರು ಇವು ಏನು ಕುಷ್ಟಗಿ ಹಿಂದಿನ ಶಾಸಕರು, ಅವರೇ ಒಂದು ಭಾಷಣದಲ್ಲಿ ಹೇಳ್ಯಾರ ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತೆ. ನೀವೇನು ಅವ್ರ ಮೆಕ್ರಮ ಕೈಗೊಂಡ್ರಿ? ಇದು ಕೇವಲ ಜನರಲ್ಲಿ, ದಲಿತರಲ್ಲಿ, ಹಿಂದುಳಿದ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂಥ ಕೆಲಸ ನೀವು ಮಾಡ್ತಾಯಿದ್ವಿ. ಇವತ್ತು ST ಜನಾಂಗದಲ್ಲಿ ಕುರುಬ ಸಮಾಜ ಸೇರಿಸ್ಬೇಕಂದ್ರೆ ನಾವೇ ವಿಧಾನಸಭೆಯಲ್ಲಿ ಇವತ್ತು ನಮ್ಮ ಏನು ತಳವಾರ ಕೋಳಿ ST ಸಮಾಜಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರು. ಇದೇ ಬೊಮ್ಮಾಯಿ ಸರ್ಕಾರದಾಗ ನಾನೇ ಜಗಳ ತೆಗೆದು ವಿಧಾನಸಭೆಯಲ್ಲಿ ಮಾತಾಡಿ ನಾವೇ ಹೋರಾಟ ಮಾಡಿ ಇವತ್ತು STಗಳಿಗೆ ಪ್ರಮಾಣ ಪತ್ರ ಕೊಡುವಂಥದ್ದು. ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ರು. ಮರಾಠಿ ಬೇರೆ. ಮರಾಠ ಒಂದು ಸಮುದಾಯ ಭಾರತದ ಈ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ಈ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ. ಅಂಥ ಸಮುದಾಯದ ಪ್ರಾಧಿಕಾರಕ್ಕೆ ಕೆಲವೊಂದು ಕನ್ನಡ ಹೋರಾಟಗಾರರು ವಿರೋಧ ಮಾಡಿದ್ರೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದೆ. ಮರಾಠಿ ಭಾಷೆ, ನಾವು ಮರಾಠಿ ಈ ನಮ್ಮ ದೇಶದ ಭಾಷೆನೇ, ಅದರದ್ದು ಮಹಾರಾಷ್ಟ್ರದಾಗ ಉಪಯೋಗ ಮಾಡಲಿ, ಕರ್ನಾಟಕದಲ್ಲಿರೋ ಕನ್ನಡ ಮಾತಾಡ್ಬೇಕಂತೆ. ಅವಾಗ ಮತ್ತೆ ನಾನೇ ಹೋರಾಟ ಮಾಡಿ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅವತ್ತು ಬೊಮ್ಮಾಯಿ ಇರಲಿಲ್ಲ, ಅಶೋಕ್ ಇದ್ದರು. ಅಶೋಕನೇ ಹೇಳಿಕೆ ಕೊಟ್ಟರು. ಮುಂದೆ ಮರಾಠ ಪ್ರಾಧಿಕಾರ ಮಾಡಿದ್ದೀವಿ. ನಾವು ಮರಾಠ ಸಮಾಜದೊಬ್ಬರನ್ನ ಬಿದರ್ನವ್ರನ್ನ ಅಧ್ಯಕ್ಷ ಮಾಡಿದ್ವಿ. ಅಂದರೆ ಯಾವ ಸಮುದಾಯಗಳಿಗೂ ಭಾರತೀಯ ಜನತಾ ಪಾರ್ಟಿ ಎಂದೂ ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅಂಥವ್ರ ವಿರುದ್ಧ ನಾವು ಅದೀವಿ ಹೊರತು ಯಾವುದೇ ಧರ್ಮದ ವಿರುದ್ಧ ಇಲ್ಲ. ದೇಶದ್ರೋಹಿ ಕೆಲಸ ಮಾಡೋರು, ಭಯೋತ್ಪಾದಕರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇದೆ. ಯಾವುದೇ ಧರ್ಮದ ವಿರುದ್ಧ ಇಲ್ಲ. ಈ ದೇಶದ ಅನ್ನ ತಿಂದು ಪಾಕಿಸ್ತಾನಕ್ಕೆ ಅಂದ್ರೆ ಮತ್ತೆ ಇಲ್ಲಿ ಅವ್ರದ್ದೇನು ಕೆಲಸ ಇದೆ ಭಾರತದಾಗ? ಅದಕ್ಕೆ ನಮ್ಮ ವಿರೋಧ ಇದೆ ಅನ್ನೋಂಥದ್ದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ.